ಪ್ರತಿನಿತ್ಯ ನ್ಯೂಸ್ ಅನ್ನ ಜನರ ಮುಂದೆ ಇರುವಂತ ಕಾರಣಕ್ಕ ಒಂದು ವಿಚಾರವನ್ನು ಹೇಳ್ತೀನಿ, ಅದು ಆನ್ಲೈನ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ. ಯಾಕೆ ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ತುಂಬಾ ಮಕ್ಕಳಿದ್ದೀರಿ, ತುಂಬಾ ಪೋಷಕರಿದ್ದೀರಿ ಅನ್ನುವಂತ ಕಾರಣಕ್ಕಾಗಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾಗಿರುವಂತ ವಿಚಾರ. ತುಮಕೂರು ಭಾಗದ ಒಂದು ಸ್ಟೋರಿ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಓರ್ವ ಹುಡುಗ ಇರ್ತಾನೆ, ಆತ 7ನೇ ಕ್ಲಾಸು 8ನೇ ಕ್ಲಾಸು ಇರ್ತಾನೆ. ಆತ ತನ್ನ ತಾಯಿಯ ಜೊತೆಗೆ ಆತ ವಾಸ ಮಾಡ್ತಿರ್ತಾನೆ. ತಾಯಿ ಸಿಂಗಲ್ ಪೇರೆಂಟ್ ಯಾವುದೋ ಕಾರಣಕ್ಕಾಗಿ. ಆತನಿಗೆ ಈ ಆನ್ಲೈನ್ ಬೆಟ್ಟಿಂಗ್ ಚಟ ಅಂಟ್ಕೊಂಡಿರುತ್ತೆ ಆತನಿಗೆ. ಈ ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಆರಂಭದಲ್ಲಿ ಹಿಂಗೆ ಅಂದ್ರೆ, ನೀವು ಫ್ರೀ ಆಗಿ ಅದ್ರ ಒಳಗಡೆ ಎಂಟ್ರಿ ಕೊಡ್ಬೋದು, ಯಾವುದೇ ದುಡ್ಡನ್ನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ನೀವು ಅದರ ಒಳಗಡೆ ಒಂದು ಫೋನ್ ಇದ್ರೆ ಸಾಕು, ಈ ಆನ್ಲೈನ್ ಗೇಮ್ ಮತ್ತೆ ಆನ್ಲೈನ್ ಬೆಟ್ಟಿಂಗ್ ಒಳಗಡೆ ಆರಾಮಾಗಿ ನೀವು ಅದ್ರೊಳಗಡೆ ಎಂಟ್ರಿ ಕೊಡ್ಬೋದು. ಈತನಿಗೂ ಕೂಡ ಈ ಆನ್ಲೈನ್ ಗೇಮ್ ನ ಹುಚ್ಚು ಆರಂಭದಲ್ಲಿ ಸಣ್ಣದಾಗಿರುತ್ತೆ, ಅದು ಬರ್ತಾ ಬರ್ತಾ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಅದು ಬರ್ತಾ ಬರ್ತಾ ಅದು ದುಡ್ಡು ಕೇಳೋಕೆ ಶುರು ಮಾಡುತ್ತೆ. ಪ್ರಾರಂಭದ ದುಡ್ಡು ಎಷ್ಟು ಹೇಳಿ, 60 ರೂಪಾಯಿ ಇರುತ್ತೆ, 70 ರೂಪಾಯಿ ಇರುತ್ತೆ, ಹೋಗ್ತಾ 100ಕ್ಕೆ ಹೋಗುತ್ತೆ, 1000ಕ್ಕೆ ಹೋಗುತ್ತೆ, 2000, 3000, 5000ಕ್ಕೆ ಹೋಗುತ್ತೆ. ಅಷ್ಟೊತ್ತಿಗಾಗಲೇ ಅವನಿಗೆ ಆನ್ಲೈನ್ ಗೇಮ್ ನ ವಿಪರೀತ ಅಡಿಕ್ಷನ್ ಶುರುವಾಗಿ ಬಿಟ್ಟಿರುತ್ತೆ. ಆತ ಯಾವ ಹಂತಕ್ಕೆ ಹೋಗ್ತಾನೆ ಅಂದ್ರೆ, ಅಕ್ಕಪಕ್ಕದವ್ರ ಮನೆ ಹತ್ರ ಸಾಲ ಕೇಳೋ ಹಂತಕ್ಕೆ ಹೋಗ್ತಾನೆ. ಅವ್ರು ಕೊಟ್ಟಿಲ್ಲ ಅಂದಾಗ ಅಮ್ಮನ ಹತ್ರ ದುಡ್ಡು ಕದಿಯೋ ಹಂತಕ್ಕೆ ಹೋಗ್ಬಿಡ್ತಾನೆ. ತಾಯಿಗೆ ವಿಪರೀತ ತಲೆಬಿಸಿ ಆಗೋಕೆ ಶುರುವಾಗುತ್ತೆ. ಸಿಂಗಲ್ ಪೇರೆಂಟ್ ಪಾಪ ಬಹಳ ಕಷ್ಟಪಟ್ಟು ಮಗನನ್ನು ಬೆಳೆಸ್ತಾ ಇದ್ರು. ಅಯ್ಯೋ ಮಗ ಓದ್ಕೊಳ್ಳಿ ಅಂದ್ರೆ ಈ ಆನ್ಲೈನ್ ಗೇಮ್ ನ ಚಟ ಶುರುವಾಗ್ಬಿಡ್ತಲ್ಲ, ಇದರಿಂದ ಹೊರಗಡೆ ತರೋದು ಹೇಗೆ ಅಂತ ಹೇಳಿ ಆತ ಯಾರ ಜೊತೆಗೂ ಬೆರೀತಾ ಇರಲಿಲ್ಲ, ಯಾರ ಜೊತೆಗೆ ಆಟ ಆಡ್ತಿರ್ಲಿಲ್ಲ, ಯಾರ ಜೊತೆಗೆ ಓಡಾಡ್ತಾ ಇರಲಿಲ್ಲ. ಸದಾಕಾಲ ಫೋನು ಆನ್ಲೈನ್ ಗೇಮ್. ಒಂದು ಕಡೆಯಿಂದ ದುಡ್ಡು ಕಳ್ಕೊಳ್ತಿರ್ತಾನೆ, ಮತ್ತೊಂದು ಕಡೆಯಿಂದ ಸಾಲ ಮಾಡ್ತಿರ್ತಾನೆ, ಮತ್ತೊಂದು ಕಡೆಯಿಂದ ಆತ ಕಂಪ್ಲೀಟ್ ಇನ್ಆಕ್ಟಿವ್ ಆಗಿರ್ತಾನೆ. ಯಾವುದೂ ಆತ ಆಕ್ಟಿವ್ ಆಗೇ ಇರೋದಿಲ್ಲ. ತಾಯಿಗೆ ಸಿಕ್ಕಾಪಟ್ಟೆ ತಲೆ ಬಿಸಿ ಆಗುತ್ತೆ. ಇಲ್ಲಿ ಬೆಂಗಳೂರಿನ ನೆಲಮಂಗಲ ಸಮೀಪ ಅವ್ರ ತವರು ಮನೆ ಇರುತ್ತೆ. ಮಾವನ ಹತ್ರ ಹೋಗ್ಬಿಟ್ರೆ ಆತ ಆರಾಮಾಗಿರ್ತಾನೆ ಅಂತೇಳಿ ಇಲ್ಲಿಗೆ ಕಳಿಸ್ಕೊಟ್ಟು ಬಿಡ್ತಾರೆ. ಇಲ್ಲಿಗೆ ಬರ್ತಾನೆ. ಮಾವ ಒಂದು ಸ್ವಲ್ಪ ದಿನಗಳ ಕಾಲ ಆತನ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಾರೆ. ಆದ್ರೆ ತುಂಬಾ ದಿನಗಳ ಕಾಲ ಆತನ ಕಂಟ್ರೋಲ್ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಆಮೇಲೆ ಆತನಿಗೆ ಎಲ್ಲೋ ಫೋನ್ ಸಿಕ್ಬಿಡುತ್ತೆ. ಮತ್ತೆ ಆನ್ಲೈನ್ ಗೇಮ್ ಅನ್ನ ಶುರು ಮಾಡ್ಕೊಳ್ತಾನೆ. ಮತ್ತೆ ಸುತ್ತಮುತ್ತ ಇದ್ದವ್ರ ಹತ್ರ ಸಾಲ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ದುಡ್ಡು ಕದಿಯೋಕೆ ಶುರು ಮಾಡ್ತಾನೆ. ಕೊನೆಗೆ ಎಲ್ಲಿಗೆ ಬಂದು ಬಿಡ್ತಾನೆ ಅಂದ್ರೆ, ತನ್ನ ಮಾವನ ಜೇಬಿಗೆ ಕೈ ಹಾಕಿ ಬಿಡ್ತಾನೆ. ಮಾವಂಗೆ ವಿಪರೀತ ಸಿಟ್ಟು ಬಂದು ಬಿಡುತ್ತೆ. ಅಯ್ಯೋ ಅಳಿಯ ಹಿಂಗೆ ಮಾಡಿಬಿಟ್ನಲ್ಲ, ಸರಿ ಮಾಡ್ಬೇಕು ಅಂತ ಕರ್ಕೊಂಡು ಬಂದ್ರೆ ನನ್ನ ಜೇಬಿಗೆ ಕನ್ನ ಹಾಕ್ಬಿಟ್ಟಲ್ಲ ಅಂತ ಅವ್ರು ಸಿಟ್ಟಲ್ಲಿ ತೆಗೆದು ಒಂದು ಸರಿಯಾಗಿ ಆತನಿಗೆ ಹೊಡೆದು ಬಿಡ್ತಾರೆ. ಆ ಹೊಡೆದ ಏಟಿಗೆ ಆತನ ಪ್ರಾಣ ಹೋಗ್ಬಿಡುತ್ತೆ. ಚಿಕ್ಕ ಹುಡುಗ ಸಾವನ್ನಪ್ಪು ಬಿಡ್ತಾನೆ. ಸಾಕಷ್ಟು ಮಂದಿ ಘಟನೆ ನೋಡಿರ್ಬೋದು. ಬಹಳ ನೋವಾಗುವಂತ ಘಟನೆ. ಆತ ಸಾವನ್ನಪ್ಪು ಬಿಡ್ತಾನೆ. ಮಾವಂಗೆ ಅಯ್ಯೋ ಅಳಿಯನ ಸಾಯಿಸ್ಬಿಟ್ಟಲ್ಲ ಅಂತ ಒಂದು ಕಡೆ, ಮತ್ತೊಂದು ಕಡೆಯಿಂದ ಪೊಲೀಸರ ಭಯ. ಆ ಕಾರಣಕ್ಕಾಗಿ ಅವರು ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಮೆಜೆಸ್ಟಿಕ್ ಅಲ್ಲಿ ಒಂದು 3 ದಿನಗಳ ಕಾಲ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, ಯಾವ ಮಗು ಸಾವನ್ನಪ್ಪಿತ್ತು, ಯಾವ ಹುಡುಗ ಸಾವನ್ನಪ್ಪಿತ್ತು, ಆ ಹುಡುಗನ ತಾಯಿಗೆ ತನ್ನ ಅಣ್ಣನಿಗೆ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅವ್ರು ಅದಾದ ಬಳಿಕ ಹೆಂಗೋ ಮನೆಗೆ ಬರ್ತಾರೆ ಧೈರ್ಯ ಮಾಡಿ. ಅದಾದ ಬಳಿಕ ಅವ್ರಿಗೆ ಅದೇ ಕೊರಗಿರುತ್ತೆ, ಅಯ್ಯೋ ನನ್ನ ಅಳಿಯನನ್ನು ಸಾಯಿಸ್ಬಿಟ್ಟಲ್ಲ ಅಂತ. ತಾಯಿಗೆ ಮಗನನ್ನ ಕಳ್ಕೊಂಡ್ ಬಿಟ್ಟಲ್ಲ ಅಂತ ನೋವು, ಅಜ್ಜಿಗೆ ಮೊಮ್ಮಗನನ್ನ ಕಳ್ಕೊಂಡ್ ಬಿಟ್ಟಲ್ಲ ಅಂತ ನೋವು. ಆ ಕುಟುಂಬದಲ್ಲಿ ಯಾರ್ಯಾರಿದ್ರು ಎಲ್ಲರಿಗೂ ಕೂಡ ವಿಪರೀತ ಸಂಕಟ, ವಿಪರೀತ ನೋವು. ಆ ನೋವಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಒಮ್ಮೆ ಧಾರ್ಮಿಕ ಕ್ಷೇತ್ರ ಅಂತೇಳಿ ಬಿಹಾರಕ್ಕೆ ಹೋಗ್ತಾರೆ. ಬಿಹಾರದ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇಡೀ ಕುಟುಂಬ ನೇಣಿಗೆ ಶರಣಾಗಿ ಬಿಡುತ್ತೆ. ಅದಕ್ಕೆ ಕಾರಣ ಏನು? ಆ ಹುಡುಗನ ಆನ್ಲೈನ್ ಗೇಮ್ ನ ಚಟ. ಸಣ್ಣದಾಗಿ ಶುರುವಾದಂತ ಆನ್ಲೈನ್ ಗೇಮ್ 60 ರೂಪಾಯಿ 70 ರೂಪಾಯಿ ಹಂತಕ್ಕೆ ಹೋಗುತ್ತೆ. 1000, 2000, 3000 ಹಂತಕ್ಕೆ ಹೋಗುತ್ತೆ. ಕೊನೆಗೆ ಕದಿಯುವ ಹಂತಕ್ಕೆ ಹೋಗುತ್ತೆ. ಕೊನೆಗೆ ಮಾವನ ಕೈಯಲ್ಲಿ ಏಟು ತಿದ್ದು ಪ್ರಾಣವನ್ನ ಕಳ್ಕೊಳ್ಳುವ ಹಂತಕ್ಕೆ ಹೋಗುತ್ತೆ. ಕೊನೆಗೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಡುತ್ತೆ. ಆ ಕಾರಣಕ್ಕಾಗಿ ಹೇಳೋದು, ಇದು ತೀರಾ ಗಂಭೀರವಾದಂತ ವಿಚಾರ. ಸುಮ್ಮನೆ ಕಿವಿಯಲ್ಲಿ ಕೇಳಿ ಆಚೆ ಬಿಡುವಂತ ವಿಚಾರ ಅಲ್ವೇ ಅಲ್ಲ. ನಿಮ್ಮ ಮಕ್ಕಳು ವಿಪರೀತ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ, ಫೋನ್ನಲ್ಲೇ ಮುಳುಗೇಳ್ತಿದ್ದಾರೆ ಅಂದಾಗ ಸ್ವಲ್ಪ ನೀವು ನೋಡ್ಬೇಕಾಗತ್ತೆ. ಆನ್ಲೈನ್ ಗೇಮು, ಆನ್ಲೈನ್ ಬೆಟ್ಟಿಂಗು ಇನ್ನೊಂದೇನೋ ಶುರುವಾಗಿ ಬಿಟ್ಟಿದೆ ಅನ್ನುವ ರೀತಿಯಲ್ಲಿ. ಇಲ್ಲ ಅಂತ ಆಗ್ಬಿಟ್ರೆ ಈ ಪರಿಸ್ಥಿತಿ ಯಾರಿಗೂ ಬೇಕಾದ್ರೂ ಬರ್ಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.